ಸ್ವಾರ್ಥವನ್ನು ಬಿಟ್ಟು ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಬದುಕಿದರೆ ಮನುಷ್ಯ ಜನ್ಮ ಸಾರ್ಥಕತೆ ಕಾಣಲಿದೆ ಎಂದು ಯಲೆರಾಂಪುರ ಕುಂಚುಟಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಹೇಳಿದರು. ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಕೆಕೆಪಾಳ್ಯ ಗ್ರಾಮದಲ್ಲಿ ಶ್ರೀ ಆದಿಶಕ್ತಿ ಶ್ರೀ ದೇವಿ ಶ್ರೀ ಮಹಾಗಣಪತಿ ಶ್ರೀ ಭಕ್ತ ಆಂಜನೇಯ ಸ್ವಾಮಿಯವರ ದೇವತಾ ಶಿಲಾಮೂರ್ತಿಗಳ ಸ್ಥಿರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೆಯಿತು. ದೇವರು ನಮಗೆ ಮನುಷ್ಯ ಜನ್ಮ ನೀಡಿ ಸೇವೆ ಮಾಡಲು ಸುವರ್ಣ ಅವಕಾಶ ಕಲ್ಪಿಸಿದ್ದಾನೆ. ನೂತನ ದೇವಸ್ಥಾನ ನಿರ್ಮಾಣ ಮಾಡುವ ಕಾರ್ಯಗಳಿಗೆ ತಾವು ಅಲ್ಪ ಸಹಾಯ ಮಾಡುವ ಗುಣವನ್ನು ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು. ಸಂಸ್ಕಾರವಂತ ಯುವಕ ಸಮಾಜದಲ್ಲಿ ಯಶಸ್ವಿಯಾಗಬಲ್ಲನು. ದೇವಸ್ಥಾನವೇ ಇಲ್ಲದ ಕೆಕೆಪಾಳ್ಯ ಗ್ರಾಮದಲ್ಲಿ ಎಲ್ಲರೂ ಒಗ್ಗೂಡಿ ಆದಿಶಕ್ತಿ ತಾಯಿಗೆ ಭವ್ಯ ದೇಗುಲ ನಿರ್ಮಾಣ ಮಾಡಿರುವುದು ನಿಜವಾಗಿಯೂ ಅತ್ಯಂತ ಹೆಚ್ಚು ಸಂತೋಷ ತಂದಿದೆ ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಿರಾ ತಾಲೂಕು ಜೆಡಿಎಸ್ ಅಧ್ಯಕ್ಷ ಸತ್ಯಪ್ರಕಾಶ್, ಕೆಆರ್ ಸತೀಶ್, ತಿಪ್ಪೇಸ್ವಾಮಿ, ಶಾರದಮ್ಮ, ರಂಗಸ್ವಾಮಿ, ಶಿವಣ್ಣ, ಎಸ್ಆರ್ ಶ್ರೀನಿವಾಸ್, ಮುಖಂಡರಾದ ತಿಪ್ಪೇಶ್ ಗೌಡ, ರಾಕೇಶ್ ಬಾಬು, ಬೇವಿನಹಳ್ಳಿ ಅಧ್ಯಕ್ಷ ಚಂಗಾವರ ಮಾರಣ್ಣ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮನೆ ಒಳಗಡೆ ನೀವೇ ಅಗ್ರಗಣ್ಯರು, ನೀವೆಲ್ಲರೂ ಕೂಡ. ಹಿಂದೆ ನಾನು ಯಾವಾಗ ಹೇಳ್ತಾ ಇರ್ತೀನಿ, ರಿಸರ್ವ್ ಬ್ಯಾಂಕು, ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡು ಖಾಲಿ ಆದ್ರೂ ಪರವಾಗಿಲ್ಲ, ನಮ್ಮ ತಾಯಂದ್ರ ಹತ್ರ ದುಡ್ಡು ಖಾಲಿ ಆಗಲ್ಲ. ಯಾವುದೋ ಬುಡ್ಡಿ ಚೀಲದಲ್ಲೋ ಎಲೆ ಅಡಿಕೆ ಚೀಲದಲ್ಲೋ ಅಟ್ಟದ ಮೇಲೋ ಡಬ್ಬದಲ್ಲೋ ಇಟ್ಟಿರ್ತಿದ್ವಿ. ಈಗೆಲ್ಲ ಬಿಡಿ, ಎಲ್ಲ ಫೋನ್ ಪೇ ಇಟ್ಕೊಂಡಿದ್ರು, ಬಹಳ ಬುದ್ಧಿವಂತರಾಗಿದ್ದೀರಿ. ಹಿಂದೆಲ್ಲ ನಮ್ಮ ಅಜ್ಜಿನ ದುಡ್ಡು ಕೇಳಿದ್ರೆ ನಮ್ಮ ಅಮ್ಮನ ಮುಂದೆ ಕೊಡ್ತಿರ್ಲಿಲ್ಲ. ನಮ್ಮ ಅಮ್ಮ ಹೋದ್ಮೇಲೆ ಎಲೆ ಅಡಿಕೆ ಚೀಲದಲ್ಲಿ 50 ರೂಪಾಯಿ, ಹುಣಸೆ ಡಬ್ಬದಲ್ಲಿ 20 ರೂಪಾಯಿ, ಗಸಗಸ ಡಬ್ಬದಲ್ಲಿ 15 ರೂಪಾಯಿ. ಡಬ್ಬಗಳ ಇತಿಹಾಸವೇ ಬೇರೆ ಇತ್ತು. ಎಲ್ಲ ನಿಮ್ಗೆ ಇಟಾಲಿಯನ್ ಕಿಚನ್ ಬಂದು ಎಲ್ಲ ಗ್ಲಾಸ್ ಹಾಕ್ಸಿದ್ರಿ. ಗಂಡಂಗೂ ಗೊತ್ತಾಗತ್ತೆ, ಹೆಂಡತಿಗೂ ಗೊತ್ತಾಗತ್ತೆ. ನೀವು ಯಾವ ಬೇಕಾದ್ರೆ ಹೊಲ ಮನೆಗೆ ಬಂದು ಬೇಕಾದ್ರೆ ಹೆಬ್ಬೆಟ್ ಕೊಡ್ತೀರಿ. ಗಂಡನ್ ಪಾಸ್ವರ್ಡ್ ಹೆಂಡತಿ ಕೊಡಲ್ಲ, ಹೆಂಡತಿ ಪಾಸ್ವರ್ಡ್ ಗಂಡನ್ ಕೊಡಲ್ಲ. ಇದು ದೊಡ್ಡ ಸಂಸಾರ. ನಿಮ್ಗೆ ಸಾಮರಸ್ಯ ಬದುಕು. ನಿಮ್ಗೆ ಇಡೀ ಒಂದು ಮೊಬೈಲ್ ಇದ್ರೆ ಸಾಕು. ನಿಮ್ಗೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಯಾವುದು ಅಂದ್ರೆ ಮೊಬೈಲ್. ಫೇಸ್ಬುಕ್, ವಾಟ್ಸಾಪ್ ಅಲ್ಲಿ ಬಂದಿದ್ದೆಲ್ಲ ಸತ್ಯ. ಇನ್ನು 10 ನಿಮಿಷಕ್ಕೆ ನಾನಿಲ್ಲ ಅಂತ ಹಾಕಿದ್ರೆ ರಿಪ್ ಅಂತ ನನಗೊಂದು ಹಾಕ್ಬಿಡ್ತೀನಿ, ಕಳ್ಕಳದೇನು ಅಂತ. ಎಷ್ಟು ಬೇಗ ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ಬಿಟ್ಟಿದ್ರಿ. ಇವತ್ತೇನಾದ್ರೂ ಮೊಬೈಲ್ ಜಾಸ್ತಿ ಬಳಕೆ ಮಾಡಿದ್ರಿ ಅಂದ್ರೆ ಜೀವನದಲ್ಲಿ ಸರ್ವನಾಶ ಆಗಿ ಹೋಗ್ತೀರಿ. ಇವತ್ತು ಮನೆ, ಮಠ, ಮಾನ, ಮರ್ಯಾದೆ ಕಳ್ಕೊಳ್ತಾ ಇರುವಂತದ್ದು ಈ ಮೊಬೈಲ್ಗಳಿಂದ. ಈ ಮೊಬೈಲ್ನ ದೂರ ಎಷ್ಟಿಡ್ತೀರಿ ಆರೋಗ್ಯವಾಗಿರ್ತೀರಿ. ಇಟ್ಕೋಬೇಕು. ಅವತ್ತೆಲ್ಲ ಲ್ಯಾಂಡ್ ಲೈನ್ ಇತ್ತು. ಫೋನ್ ಬಂದ್ರೆ ಹೋಗಿ 2 ನಿಮಿಷ ಮಾತಾಡಿ ಇರ್ತೀವಂತ. ಏನಿಲ್ಲ, ಮುದ್ದೆ ತೋರಿಸ್ಬೇಕಾದ್ರೆ ಹಿಂಗೆ ಫೋನ್ ಇಟ್ಕೊಂಡಿರ್ತೀರಿ. ಅದ್ರೊಳಗೆ ಬೂದಿ ಹಾಕಿ, ಹಸಿಟ್ಟೆ ಹಾಕ್ತಿರೋ, ಬೂದಿನೇ ಹಾಕ್ತಿರೋ, ಕಸನೇ ಹಾಕ್ತಿರೋ, ಕಡ್ಡಿ ಹಾಕ್ತಿರೋ. ನೀವು ತಿಂತೀರಿ, ನಿಮ್ಮ ಮನೆಯವ್ರಿಗೂ ತಿಂತೀರಿ. ಇನ್ನು ವಿಶೇಷವಾಗಿ ಎಲ್ಲ ಧಾರಾವಾಹಿಗಳು ಬರ್ತವೆ. ಆ ಧಾರಾವಾಹಿಗಳಲ್ಲಿ ತಿನ್ಕೊಂಡು ಅದನ್ನ ಮಣ್ಣು ತಿಂತಿರೋ, ಅನ್ನನ್ನೇ ತಿಂತಿರೋ ಗೊತ್ತಿಲ್ಲ. ಧಾರಾವಾಹಿಗಳು ಅದ್ಭುತವಾದ ಸಂದೇಶವನ್ನು ಕೊಡ್ತಾರೆ. ಕೆಕೆಪಾಳ್ಯದಲ್ಲಿ ಒಂದು ದೇವಸ್ಥಾನ ಕಟ್ತವ್ರೆ, ಆ ದೇವ್ರಿಗೆ ಒಂದು ಬೆಳ್ಳಿ ಕವಚ ಹಾಕ್ಸ್ಕೊಡೋಣ, ರೇಷ್ಮೆ ಸೀರೆ ಕೊಡ್ಸೋಣ ಎಲ್ಲ ಹೇಳ್ಕೊಡ್ತಾರಲ್ಲ ಧಾರಾವಾಹಿಲಿ. ಏನ್ ಹೇಳ್ಕೊಡ್ತಾರೆ? ಸೊಸೆನ ಸೀಮೆಣ್ಣೆ ಹಾಕಿ ಸಿಗದಂಗೆ ಹೆಂಗ್ ಸುಡಬೇಕು, ಅತ್ತೆನ ಮನೆಯಿಂದ ಗೊತ್ತಾಗದಂಗೆ ಹೆಂಗ್ ಓಡಿಸ್ಬೇಕು. ಬಿಟ್ರೆ ಜೀವನದಲ್ಲಿ ಯಾವ ಒಳ್ಳೆ ಪಾಠಗಳು ನಿಮಗೆ ಧಾರಾವಾಹಿಗಳಲ್ಲಿ ಇಲ್ಲ. ಧಾರಾವಾಹಿಗಳನ್ನ ನೋಡಿ ನೋಡಿ ನೀವು ಕೆಟ್ಟು ಹೋಗ್ತಿರ. ಬಿಟ್ರೆ ಅದರಿಂದ ಫಲ ಏನು? ಯಾರು ಮೈ ಬಗ್ಸಿ ನೀವು ಕಸ ಗುಡ್ಸಲ್ಲ, ಕಳೆ ತೆಗಿಯಲ್ಲ, ತೆಂಗಿನ ಮರಕ್ಕೆ ಹೋಗೊಂದಿಷ್ಟು ಗೊಬ್ಬರ ಹಾಕಿ ಬರೋದಿಲ್ಲ. ಎಲ್ರಿಗೂ BP, ಶುಗರ್, ಕೊಲೆಸ್ಟ್ರಾಲ್, ಎದೆ ಹೊಡ್ಕೊಂಡು ಸಾಯ್ತೀರಾ ಅಂತ ಹೇಳಿದ್ರೆ ಇವೆಲ್ಲ ಸುಖಕ್ಕೆ ಬಿದ್ದೀರಾ. ತಾಯಿಯಂದ್ರು ಬಿದ್ದಿದ್ರಿ, ಗಂಡು ಮಕ್ಕಳು ಬಿದ್ದಿದ್ರಿ. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ಇಂದ ದಪ್ಪ ಆದೆ, ಸರ್ ನಾನು ಥೈರಾಯ್ಡ್ ಇಂದ ದಪ್ಪ ಆದೆ ಅಂತಿದ್ರಲ್ಲ. ಎರಡಕ್ಕೂ ಸಜೆಷನ್ ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD, ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ.